सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं नृहजमहममेजं ध्येजमान्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भुवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिं व्यासान् प्रणमामि गुरुप्रियान् वृन्दावनाद्य सम्प्राप्त ज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौमवतीर्य वादिराजनामायति कुलतिलको भूत्वा दुर्वादिनो विचित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासमुत्पादयितुम् उपदिदेश विलीनप्रकृतितया अन्तराजविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम् ಇದುವರೆಗೆ 55ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ವೇದವ್ಯಾಸರ ವರ್ಣನೆಯನ್ನ ಮಾಡಿದ್ದಾರೆ ಅಂತ ಬಂತು. ಮಾತ್ರ ನಿರ್ಮಿತ ಗುಣಂ ಅಂತ ಈ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಅಂತ ಬಂತು. ಕೊನೆಯದಾಗಿ ಇನ್ನೊಂದು ವೇದವ್ಯಾಸರ ಪರವಾಗಿಯೇ ಒಂದು ಅರ್ಥ ಮಾಡ್ತಾರೆ. ಏನು? ಸನ್ಮಾತ್ರ ಕೃತ ಸದ್ಗುಣಂ ಅಂತ ಇದೆ. ಈ ಶಬ್ದಕ್ಕೂ ವೇದವ್ಯಾಸರಿಗೂ ಒಂದು ಸಂಬಂಧ ಇದೆ. ಈ ಶಬ್ದನು ವೇದವ್ಯಾಸರನ್ನು ಹೇಳ್ತಾರೆ ಅಂತ ಅದೇಕ್ ಸಾಧ್ಯ ಅಂದ್ರೆ, ಸನ್ಮಾತ್ರ ಕೃತ ಸದ್ಗುಣ ಅನ್ನೋದಕ್ಕೆ ಏನರ್ಥ? ಸಜ್ಜನರಿಗೋಸ್ಕರ ಒಂದಿಷ್ಟು ಗುಣನ ದೇವ್ರು ಕೊಟ್ಟನಂತೆ. ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಇದನ್ನೆಲ್ಲ ನೀವೇ ಸಂಪಾದನೆ ಮಾಡಿ ದೈತ್ಯರಿಗೆ ಬೇಡ ಅಂತ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನೋ ಗುಣನವನ್ನು ಸೃಷ್ಟಿ ಮಾಡಿದ್ದಂತೆ. ಆದ್ರಿಂದ ಸಜ್ಜನರೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನ ತಾವು ದೇವರ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸ್ಕೊಳ್ಬಹುದು. ಅದರಿಂದ ಎಷ್ಟು ಕೃಪೆ ಭಗವಂತನಿಗೆ ಅಂದ್ರೆ, ಜ್ಞಾನ ಬರೋ ಹಾಗೆ, ಭಕ್ತಿ ಬರೋ ಹಾಗೆ, ವೈರಾಗ್ಯ ಬರೋ ಹಾಗೆ ಗ್ರಂಥಗಳನ್ನ ತಾನು ಬರೆದಿದ್ದಾನೆ ವೇದವ್ಯಾಸ ರೂಪದಲ್ಲಿ. ಇದು ಈ ವಿಶೇಷಣ ಈ ಶಬ್ದದಿಂದ ಸೂಚನೆಗೊಂಡಿದೆ. ಹಾಗಾಗಿ ಸನ್ಮಾತ್ರ ಕೃತ ಸದ್ಗುಣಂ ಅಂದ್ರೆ ಸಜ್ಜನರಿಗೆ ಮಾತ್ರ ಬೇಕಾಗೋ ಗುಣಗಳನ್ನ ಪ್ರಕಟ ಮಾಡೋ ಗ್ರಂಥವನ್ನ ಬರೆದವರು ಅಂತ, ಅಂದ್ರೆ ವೇದವ್ಯಾಸರು ಅಂತ ಈ ಶಬ್ದದಿಂದ ಸಿಕ್ತು. ಅಥವಾ ಇನ್ನೊಂದು ಮಾತಿದೆ, ಸರ್ವೇ ಶಿಷ್ಯ ಸತ್ಯವತಿ ಸುತಸ್ಯ ಅಂತ. ಜಗತ್ತಿನಲ್ಲಿ ಯಾರ್ಯಾರಿದಾರೋ ಎಲ್ರು ಯಾರ ಶಿಷ್ಯರು? ಸತ್ಯವತಿ ಸುತಸ್ಯ ಶಿಷ್ಯ. ನಾವೆಲ್ಲ ಮಧ್ವಾಚಾರ್ಯರ ಶಿಷ್ಯರು ಅಂತೀವಿ. ನಿಜವಾಗಿ ಸ್ವಲ್ಪ ಮೇಲಕ್ಕೆ ಹೋದ್ರೆ ಇನ್ನು ಎಲ್ರು ವೇದವ್ಯಾಸರ ಶಿಷ್ಯರು. ಅದನ್ನೆಲ್ಲಿ ಹೇಳಿದ್ದಾರೆ, ಎಲ್ಲಾ ಸತ್ಯವತಿ ದೇವಿಯ ಮಗ ಪುತ್ರ ವೇದವ್ಯಾಸ ದೇವರು ಏನಿದ್ದಾರೆ ಆ ವೇದವ್ಯಾಸರ ಶಿಷ್ಯರು. ಎಲ್ರು ಅಂದ್ರೆ ದುಷ್ಟರಲ್ವಲ್ಲ? ಹೌದೌದು, ದುಷ್ಟರನ್ನು ತಗೊಳ್ಬೇಡಿ. ಸರ್ವೆ ಅಂದ್ರೆ ಸಜ್ಜನಾಹ, ಎಲ್ಲ ಸಜ್ಜನರು ಆ ವೇದವ್ಯಾಸರ ಶಿಷ್ಯರು.
ಅದಕ್ಕೆ ಈ ಪರಸ್ಪರ ಮಾತನಾಡ್ಕೊಳ್ಬೇಕಾದ್ರೆ ವಿದ್ವಾಂಸರು ಅಥವಾ ಬೇರೆಯವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ತಿಳಿದಿರೋರು ಏನ್ ಮಾತಾಡ್ತಾರೆ ಅಂದ್ರೆ, ನೀವು ಸಂಬಂಧಿಕರು ಅಂತ. ಸಂಬಂಧಿಕರು ಅಂದ್ರೆ ವಸ್ತು ಸಂಬಂಧಿಕರಲ್ಲ. ಹೇಗೆ ಬಾದರಾಯಣ ಸಂಬಂಧಿತ್ವೇನ ಅಂತಾರೆ. ಬಾದರಾಯಣ ಸಂಬಂಧಿತ್ವೇನ ಅಂದ್ರೆ ನಾವೆಲ್ಲ ವೇದವ್ಯಾಸರ ಶಿಷ್ಯರು ತಾನೆ, ವೇದವ್ಯಾಸರ ಗ್ರಂಥಗಳನ್ನು ಓದೋರ್ ತಾನೆ. ಅದರಿಂದ ಬಾದರಾಯಣ ಸಂಬಂಧಿತ್ವೇನ ನಾವೆಲ್ಲ ಪರಸ್ಪರ ಸಂಬಂಧಿಕರು ಅಂತ, ಬಂಧುಗಳಾಗ್ಬಿಡ್ತೀವಂತೆ. ಆ ರೀತಿಯಲ್ಲಿ ಎಲ್ಲ ವೇದವ್ಯಾಸರ ಭಕ್ತರಾದ್ಮೇಲೆ, ಎಲ್ಲ ವೇದವ್ಯಾಸರ ಶಿಷ್ಯರಾದ್ಮೇಲೆ ಪರಸ್ಪರ ನಾವು ಬಂಧುಗಳಾಗ್ಬಿಟ್ವಿ ಅಂತ. ಇಲ್ಲಿ ಸನ್ಮಾತ್ರ ಕೃತ ಸದ್ಗುಣಂ ಅಂದ್ರೆ ಯಾರ್ಯಾರಲ್ಲಿ ಒಳ್ಳೊಳ್ಳೆ ಗುಣಗಳಿವೆಯೋ ಅವರನ್ನೆಲ್ಲ ತನ್ನ ಶಿಷ್ಯರನ್ನಾಗಿ ಭಗವಂತ ಮಾಡ್ಕೊಂಡ. ಅಂದ್ರೆ ದೇವರ ಅನುಗ್ರಹ ಆಗ್ಬೇಕು, ದೇವರ ಶಿಷ್ಯರಾಗಿ ನಾವ್ ಆಗ್ಬೇಕು ಅಂದ್ರೆ ಅವನ್ ನಿರ್ಮಾಣ ಮಾಡಿದ ಆ ಸದ್ಗುಣಗಳು ನಮ್ಮಲ್ಲಿ ಬರ್ಬೇಕು. ಆಗ ಮಾತ್ರ ಅವನ ಶಿಷ್ಯರಾಗ್ಲಿಕ್ಕೆ ಸಾಧ್ಯ. ಅದನ್ನ ಕೃತ ಸದ್ಗುಣ, ಕೃತ ಸತ್ ಶಿಷ್ಯ, ಒಳ್ಳೊಳ್ಳೆ ಶಿಷ್ಯರನ್ನ ಭಗವಂತ ತಾನ ಸೃಷ್ಟಿಗೆ ತಂದ. ಅದು ಒಳ್ಳೊಳ್ಳೆ ಶಿಷ್ಯರು ಅಂದ್ರೆ ನಿಜವಾಗಿ ಯಾರು? ಜೈಮಿನಿ ಋಷಿಗಳು, ಸುಮಂತು, ಪೈಲ, ಇವರೆಲ್ಲ ಋಷಿಗಳು ಆ ವೇದವ್ಯಾಸರ ಶಿಷ್ಯರು. ದೊಡ್ಡ ದೊಡ್ಡ ಜವಾಬ್ದಾರಿನ ಕೊಟ್ರು. ಅಂಥ ಅನೇಕ ಸದ್ಗುಣಗಳಿಗೆ ಆಶ್ರಯರಾದ ಆ ಸತ್ಶಿಷ್ಯರನ್ನ ಸೃಷ್ಟಿ ಮಾಡಿದ ಕೀರ್ತಿ ಅದು ವೇದವ್ಯಾಸರಿಗೆ. ಹೀಗೆ ಈ ಪ್ರತಿಯೊಂದು ಶಬ್ದ ಇಲ್ಲಿ ವೇದವ್ಯಾಸರನ್ನ ಕೊಂಡಾಡ್ತಾ ಇದೆ ಅಂತ ಇಲ್ಲಿವರೆಗೆ ವರ್ಣನೆಯನ್ನ ಮಾಡಿತು. ಇನ್ನು ಮುಂದೆ ಕೊನೆಗೆ ಈ ಸ್ತೋತ್ರದ ಕೊನೆಯ ಶ್ಲೋಕ ರಾಮನ ಸ್ತೋತ್ರ ಅಂತ ಶುರು ಮಾಡಿದ್ರು. ಹಿಂದಕ್ಕೆ ಅವರೊಬ್ರು ವ್ಯಾಖ್ಯಾನಕಾರರು ಪ್ರತಿಜ್ಞೆ ಮಾಡಿದ್ರು, ಇದು ರಾಮನ ಸ್ತೋತ್ರ ಅಂತ ಹೇಳಿ. ಆ ಸ್ತೋತ್ರ ಮುಕ್ತಾಯ ಆಗೋದು ಎಲ್ಲಿ? ಮರ್ತ್ಯ ಸಿಂಹ ನಮೋ ನಮಃ ಇಲ್ಲಿಗೆ ಅಂತ ಹೇಳಿದ್ರು. ಶುರುವಾಗಿದ್ದು ಈ ವೃಂದಾವನೆ ಮದನ ಮರ್ದನ ರುದ್ರಹೃತ್ಯಂ ಅಂತ ಅಲ್ಲಿಂದ ಶುರುವಾಗತ್ತೆ. ಅದಾದ್ಮೇಲೆ ಹಯಗ್ರೀವ ದೇವರ ಪ್ರಾರ್ಥನೆ, ಮೊದಲ ರಾಮಂದಾಯ್ತು, ನಂತರ ಕೃಷ್ಣಂದಾಯ್ತು, ಆಮೇಲೆ ವಾಮನಂದಾಯ್ತು, ಮತ್ತೆ ವೇದವ್ಯಾಸರಿಗೆ ಬಂದ್ರು. ಈಗ ನರಸಿಂಹ ದೇವರ ಬಗ್ಗೆ ಬರ್ತಾರೆ ಮೇಲ್ನೋಟಕ್ಕೆ. ಆದ್ರೆ ಎಲ್ಲ ರಾಮನ ಸ್ತೋತ್ರ ಅಂತ ಹೇಳ್ತಾರೆ. ಅವ್ರು ಪ್ರತಿಜ್ಞೆ ಮಾಡಿದ್ದೆ ಹಾಗೆ, ಈಗ ರಾಮನ ಸ್ತೋತ್ರ ಹೇಳ್ತೀನಿ ಅಂತ ಒಂದು ಶ್ಲೋಕಗಳಲ್ಲಿ ಹೇಳಿದ್ರು. ಒಟ್ಟು 6 ಶ್ಲೋಕ ಆಯ್ತು ಸ್ತೋತ್ರದ್ದು, ರಾಮನ ಸ್ತೋತ್ರ. 7ನೇ ಶ್ಲೋಕ ಫಲಶ್ರುತಿ. ಈ ಸ್ತೋತ್ರ ಪಾರಾಯಣ ಮಾಡಿದವ್ರಿಗೆ ಏನ್ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಅವತಾರದ ಬಗ್ಗೆ ಹೇಳ್ತಾರೆ. 52ನೇ ಶ್ಲೋಕ ತಗೊಂಡ್ರೆ ರಾಮಾವತಾರದ ಬಗ್ಗೆ ಹೇಳಿದ್ರು. ಆದ್ರೆ ಅವತ್ ನೋಡಿದ್ವಿ ಹೇಗೆ ಬೇರೆ ಬೇರೆ ಅವತಾರದ ಬಗ್ಗೆ ಹೇಳ್ತಾರೆ ಅಂತ ನೋಡಿದೀವಿ. ಮೇಲ್ನೋಟಕ್ಕೆ ರಾಮಂ ಅಂತ ಶಬ್ದ ಬಂತು ಕೊನೆಗೆ ಆ 52ನೇ ಶ್ಲೋಕದಲ್ಲಿ, ಅದ ರಾಮನ್ ಬಗ್ಗೆ ಸ್ತೋತ್ರ. ಸರಿ, 53ನೇ ಶ್ಲೋಕದಲ್ಲಿ ಮೊದಲನೇ ಶಬ್ದ ಏನು? ಹಯಗ್ರೀವಂ. ಸರಿ, ಹಯಗ್ರೀವನ ಸ್ತೋತ್ರ ಮೇಲ್ನೋಟಕ್ಕೆ. ಇನ್ನು 54ನೇ ಶ್ಲೋಕ ಮುರಾರಿ ಅಂತ ಬಂತು ಮೊದಲಿಗೆ. ಮುರಾರಿ ಅಂದ್ರೆ ಯಾರು? ಕೃಷ್ಣ, ತುಂಬಾ ಪ್ರಸಿದ್ಧ. ಹಾಗಾದ್ರೆ ಮೊದಲು ರಾಮ, ಹಯಗ್ರೀವ, ಕೃಷ್ಣ. ಅದಾದ್ಮೇಲೆ ನಮಾಮಿ ಕಮಲಾತ್ಮಾನಂ ನೆನ್ನೆ ದಿವಸ ಬಂತೆ 55ನೇ ಶ್ಲೋಕ. ಕಮಲಾತ್ಮಾನಂ ಅಂದ್ರೆ ವ್ಯಾಸಮುಷ್ಟಿಯನ್ನ ಕೊಟ್ಟಂತಹ ವೇದವ್ಯಾಸರ ಸ್ಮರಣೆ ಮಾಡಿ. 56ನೇ ಶ್ಲೋಕಕ್ಕೆ ಬಂದ್ರೆ ವೇದವ್ಯಾಸರ ಚಿಂತನೆನೆ. ಅದು 55ನೇ ಶ್ಲೋಕದ ಇನ್ನೊಂದಿದೆ, ಬಲಾರಿ ಪೌರುಷಹರ ಬಲಿಬಂಧ ವಿನಿಗ್ರಹ. ಬಲಿಯ ಬಂಧನವನ್ನ ವಿಶೇಷವಾಗಿ ಮಾಡಿದವನು ಅಂದ್ರೆ ತ್ರಿವಿಕ್ರಮ ವಾಮನ ಇಬ್ಬರ ಪ್ರಾರ್ಥನೆಯನ್ನು ಮಾಡಿದಾಗ ಇಬ್ಬರನ್ನ ನೆನಪಿಸ್ಕೊಂಡಾಗಾಯ್ತು. ಈಗ ನರಸಿಂಹನ ಬಗ್ಗೆ ಬರ್ತಾರೆ 57ನೇ ಶ್ಲೋಕ. ಇದರ ಒಟ್ಟ ಅಭಿಪ್ರಾಯ ಏನಂದ್ರೆ 52ರಿಂದ 57ನೇ ಶ್ಲೋಕದವರೆಗೆ ಈ ಎಲ್ಲ ರೂಪ ಒಂದೇ ಅಂತ ತಿಳಿಬೇಕಂತೆ. ಇದು ದೊಡ್ಡ ಫಲ ಕೊಡುತ್ತೆ ಅಂತ. ನಾವೆಲ್ಲ ಸಾಮಾನ್ಯ ಹೇಳೋದಿದೆ, ದೇವರ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬೇಡಿ, ಎಲ್ಲಾ ರೂಪಗಳು ಒಂದೇ. ನರಸಿಂಹ ಆಗ್ಲಿ, ಹಯಗ್ರೀವ ಆಗ್ಲಿ, ತ್ರಿವಿಕ್ರಮ ಆಗ್ಲಿ, ಎಲ್ಲಾ ರೂಪಕ್ಕೂ ಇರೋ ಶಕ್ತಿ ಒಂದೇ, ಇರೋ ಜ್ಞಾನ ಒಂದೇ, ಇರೋ ಆನಂದ ಎಲ್ಲ ಒಂದೇ. ಏನಾದ್ರೂ ಈ ಭಗವದ್ ರೂಪ ಆ ಭಗವದ್ ರೂಪಕ್ಕಿಂತ ಸ್ವಲ್ಪ ಶ್ರೇಷ್ಠ, ನರಸಿಂಹದೇವರು ಎಲ್ಲಾ ವಿಘ್ನ ನಿವಾರಣೆ ಮಾಡ್ತಾರೆ, ಆ ರೂಪ ಧ್ಯಾನ ಮಾಡ್ಬೇಕು ನಾವು ವಿಶೇಷವಾಗಿ, ರಾಮರೂಪ ಅಷ್ಟೇನಿಲ್ಲ, ಕೃಷ್ಣ ಅಷ್ಟೇನಿಲ್ಲ ಅಂತೆಲ್ಲ ಮಾತಾಡೋ ಹಾಗೆ ಇಲ್ಲ. ಅದು ಬಾಲಿಶವಾದ ಮಾತು, ಹಾಗೆ ಮಾತಾಡ್ಬಾರ್ದು. ಯಾವತ್ತೂ ಭಗವದ್ ರೂಪಗಳಲ್ಲಿ ಬೇರೆ ಬೇರೆ ಅನ್ನೋ ಚಿಂತನೆ ಇರಬಾರ್ದು, ಭೇದ ಭಾವ ತಾಳ್ಬಾರ್ದಲ್ಲಿ. ಅಲ್ಲಿ ಐಕ್ಯ ಚಿಂತನೆ, ಎಲ್ಲ ಒಂದೇ ಒಂದೇ ಅನ್ನುವ ಚಿಂತನೆ ಇರ್ಬೇಕು. ಇದೆಲ್ಲ ಮಾಡ್ತೀವಿ ಸರಿ, ಇದ್ರ ಫಲ ಏನು ಅಂತ ಈ ರೀತಿ ನಾವು ಯೋಚಿಸಿದ್ರೆ ಫಲ ಏನು? ಇದನ್ನ ಹೇಳಿದ್ದೆ ಸ್ವಾತಂತ್ರ್ಯವನಾಖ್ಯಾನ. ನೀವು ಬೇರೆ ಕಡೆ ಸಿಗಲ್ಲ ಇದು. ಬೇರೆ ಕಡೆ ಏನ್ ಹೇಳ್ತಾರೆ? ಭೇದ ಚಿಂತನೆ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ ಆ ವ್ಯಕ್ತಿ ಅಂತ ಹೇಳ್ತಾರೆ ಭಗವದ್ ರೂಪಗಳಲ್ಲಿ. ಅದೇ ಜೀವರಲ್ಲಿ ಭೇದ ಚಿಂತನೆ ಮಾಡ್ಲೇಬೇಕು. ನಾವು, ನೀವು, ಮತ್ತೊಬ್ರು ಎಲ್ಲ ಬೇರೆ ಬೇರೆ ಅನ್ಬೇಕು. ಆದ್ರೆ ಭಗವಂತನ ರೂಪ ಒಂದೇ ಅನ್ಬೇಕು. ಎಲ್ಲಿ ಒಂದ್ ಅನ್ಬೇಕೋ ಅಲ್ಲಿ ಬೇರೆ ಬೇರೆ ಅನ್ನೋದು, ಎಲ್ಲಿ ಬೇರೆ ಬೇರೆ ಅನ್ಬೇಕೋ ಅಲ್ಲಿ ಒಂದ್ ಅನ್ನೋದು, ಈ ತರ ವಿಪರೀತ ಮಾಡಿದ್ರೆ ವಿಪರೀತ ನರಕ ಆಗತ್ತಷ್ಟೇ, ಇದೇನಾಗಲ್ಲ. ಆದ್ರೆ ಚಿಂತನೆ ಮಾಡಿದಕ್ಕೆ ಸತ್ಫಲ ಏನು, ಒಳ್ಳೆ ಫಲ ಏನ್ ಸಿಗತ್ತೆ, ಏನ್ ದೋಷ ಪರಿಹಾರ ಆಗತ್ತೆ, ಅದು ಇಲ್ಲಿ ಸ್ವಾತಂತ್ರ್ಯವನಾಖ್ಯಾನದಲ್ಲೇ ಬಂದಿದೆ ಅಂತ ಅದ್ಭುತ ವಿಷಯ. ಅದು 58ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದ್ರ ಮುಂಚೆ ಈಗ
ರಾಮನ ಸ್ತೋತ್ರದಿಂದ ಪ್ರಾರಂಭ ಮಾಡಿದವರು ನರಸಿಂಹ ಸ್ತೋತ್ರಕ್ಕೆ ನಿಲ್ಲಿಸ್ತಾ ಇದ್ದಾರ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅದನ್ನ ನೋಡೋಣ. 57ನೇ ಶ್ಲೋಕ. ಅತ್ಯದ್ಭುತಾಕಾರ ಮೂರ್ತೆ ತ್ಯಯಾನಂತ ಸದ್ಗುಣ ದೃಪ್ತದಾನವ ವಿಧ್ವಂಸಿನ್ ಮರ್ತ್ಯ ಸಿಂಹ ನಮೋ ನಮಃ. ಸರಳವಾದ ಅರ್ಥ ಏನು? ಅತ್ಯದ್ಭುತ ಆಕಾರ ಮೂರ್ತೆ. ನರಸಿಂಹದೇವರ ರೂಪ ಅವತ್ತಿನ ದಿವಸ ಪ್ರಹ್ಲಾದನಿಗಾಗಿ ಕಂಬದಿಂದ ಹೊರಗೆ ಬಂತು. ಆ ಮೂರ್ತಿ ಹೇಗಿತ್ತು? ಅತ್ಯದ್ಭುತ ಆಕಾರ ಅಷ್ಟೇ. ಅದ್ಭುತ ಅಲ್ಲ, ಅತ್ಯದ್ಭುತ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆಕಾರವನ್ನ ತಾನು ಹೊತ್ಕೊಂಡು ಬಂದ. ಆ ಮೂರ್ತಿಯಲ್ಲಿ ಅಷ್ಟಷ್ಟು ವಿಚಿತ್ರವಾದ ಆಕಾರಗಳೆಲ್ಲ ಕಾಣ್ತಾ ಇದ್ವು. ಅದು ಆಕಾರ ಮೂರ್ತಿ ಎಲ್ಲ ಒಂದೇ ವಸ್ತುತಃ, ಅದೆಲ್ಲೂ ಬೇರೆ ಬೇರೆ ಅಲ್ಲ. ಅತ್ಯದ್ಭುತವಾದ ಆಕಾರ ಉಳ್ಳ ಮೂರ್ತಿ ಅಂತ. ಮತ್ತೆ ಆಕಾರಕ್ಕೂ ಮೂರ್ತಿಗೂ ಏನು ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ನರಸಿಂಹದೇವರ ಆಕಾರ ಅಂದ್ರೆ ಏನು? ನರಸಿಂಹದೇವರ ಆಕಾರ ಅಂದ್ರೆ ಸಾಲಿಗ್ರಾಮ ಅಂತ ಉದಾಹರಣೆಗೆ ತಗೊಳ್ಳೋಣ. ನರಸಿಂಹ ಮೂರ್ತಿ ಅಂದ್ರು, ನರಸಿಂಹ ಆಕಾರ ಅಂದ್ರು, ಎಲ್ಲ ಒಂದೇ. ಅದರೇನು ವ್ಯತ್ಯಾಸ ಇದೆ ಅಂದ್ರೆ, ಆಕಾರ ಅಂತಂದ್ರೆ ಅವಯವ ಸನ್ನಿವೇಶ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದೊಂದು ಜೋಡಣೆ ಇದೆಯಲ್ಲ, ಈ ಕೈ, ಕಾಲು, ಮುಖ, ಆ ಜೋಡಣೆ ಇದೆಯಲ್ಲ, ಆ ಜೋಡಣೆಗೆ ಆಕಾರ ಅಂತ ಕರೀತಾರೆ. ಆ ಆಕಾರ ಎಲ್ಲ ಸೇರ್ಕೊಂಡಿರೋ ಮೂರ್ತಿ ಅಂತ, ಈ ರೀತಿ ಅರ್ಥ ಅದಕ್ಕೆ. ಅದರಿಂದ ಅತ್ಯದ್ಭುತವಾದ ಆ ಅವಯವ ಸನ್ನಿವೇಶ ಇರುವಂತಹ ಮೂರ್ತಿ ಯಾರು? ನರಸಿಂಹದೇವರು. ಪ್ರತ್ಯಯಾನಂತ ಸದ್ಗುಣ. ಮೇಲ್ನೋಟಕ್ಕೆ ಪ್ರತ್ಯಯಾನಂತ ಸದ್ಗುಣ ಅಂತಿದೆ. ಆದ್ರೆ ವ್ಯಾಖ್ಯಾನಕಾರರೆಲ್ಲ ವಿವರಣೆ ಮಾಡ್ತಾ ಅಪ್ರತ್ಯಯಾನಂತ ಸದ್ಗುಣ ಅಂತ ಅಂತ ಅದನ್ನು ಸೇರಿಸ್ಕೊಂಡಿದ್ದಾರೆ ವ್ಯಾಖ್ಯಾನಕಾರರು. ಅದೇನು ಶ್ಲೋಕದಲ್ಲಿ ತಪ್ಪೇನಾಗಲ್ಲ. ಅದೇನಾಗತ್ತೆ, ಎಸ್ ಹಾಕೊಬೇಕಲ್ ಮಾರ್ಕು, ಮಾರ್ಕು. ಅತ್ಯದ್ಭುತಾಕಾರ ಮೂರ್ತೆ ಪ್ರತ್ಯಯಾನಂತ ಸದ್ಗುಣ ಅಂತ ಸೇರಿಸ್ಕೊಂಡು ಹೋದಾಗ ನಮ್ಗೆ ಅದ್ರ ಅನುಭವಕ್ಕೆ ಬರುತ್ತೆ. ಇದೆ ಆಚಾರ್ಯ, ಪುಸ್ತಕ ಪ್ರಿಂಟ್ ಆಗಿದೆ. ಅದೇ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿಲ್ಲ, ಅದಕ್ಕೆ ಯಾರಿಗಾದ ಆಗಿಲ್ಲ ಅಂದ್ರೆ ಅದನ್ನ ಹಾಕೊಳ್ಳಿ. ಅಪ್ರತ್ಯಯಾನಂತ ಸದ್ಗುಣ ಅಂತ ಇದೆ. ಈ ಅಪ್ರತ್ಯಯಾನಂತ ಸದ್ಗುಣ ಅನ್ನೋದಕ್ಕೂ ಅರ್ಥ ಮಾಡ್ಬೋದು, ಪ್ರತ್ಯಯಾನಂತ ಸದ್ಗುಣ ಅನ್ನೋದಕ್ಕೂ ಅರ್ಥ ಮಾಡ್ಬೋದು. ಆದ್ರೆ ಈ ವ್ಯಾಖ್ಯಾನಕಾರರು ಅಂತ ತಗೊಂಡಿದ್ರಿಂದ ಅದೊಂದು ಪಾಠ ತಗೊಳ್ಳೋದು ಸೂಕ್ತ. ಅಪ್ರತ್ಯಯಾನಂತ ಸದ್ಗುಣ ಅಂದ್ರೆ ಏನರ್ಥ ಅಂದ್ರೆ, ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಪ್ರಸಿದ್ಧ ಇತಿ ಬ್ರಹ್ಮ, ಪ್ರಸಿದ್ಧವಾದ ಶಬ್ದ. ಆದ್ರೆ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ಅದನ್ನಿಲ್ಲಿ ಶ್ರೀಮುಷ್ಟಮಾಚಾರ್ಯರು ಹೇಳ್ತಾರೆ, ಗುಣಪೂರ್ಣ ಅಂತ ಅರ್ಥ. ಅನ್ನೋದಕ್ಕೆ ಗುಣಪೂರ್ಣವಾದ ವಸ್ತುವಿಗೆ ಅಂತ ಕರೀತಾರೆ. ಅಥವಾ ಜೀವರಿಗಿಂತ ಭಿನ್ನ ಯಾವುದೋ ಅದನ್ನ ಅಂತ ಕರೀತಾರೆ. ಅಥವಾ ದೋಷ ಯಾವ್ದ್ರಲ್ಲಿ ಇಲ್ವೋ ಅದನ್ನ ಅಂತ ಕರೀತಾರೆ. ಹಾಗಾದ್ರೆ ಭಗವಂತನ ಬಗ್ಗೆ ಅಂತ ನಮಗ್ ಜ್ಞಾನ ಬರ್ತಾ ಇದೆ ಅಂದ್ರೆ ಏನರ್ಥ? ಅಕಾರ, ಉಕಾರ, ಮಕಾರ ಮೂರ್ ಸೇರಿ ಓಂಕಾರ ಆಯ್ತು ಅಂತ ಹೇಳ್ತೀವಲ್ಲ, ಆ ಆಕಾರಕ್ಕೆ ಏನರ್ಥ ಅಂದ್ರೆ ಒಂದೊಂದು ಗುಣಗಳು ದೇವರಲ್ಲಿ ಪೂರ್ತಿಯಾಗಿದೆ ಅನ್ನೋ ಪ್ರತ್ಯಯ ಜ್ಞಾನ ನಮಗ್ ಬರ್ತಾ ಇದೆ. ಈ ತರ ಒಂದೊಂದು ಗುಣ ಅಂದ್ರೆ ಎಷ್ಟು ಗುಣ ಇದೆ? ಅದು ಅನಂತ ಸದ್ಗುಣ, ಅದು ಲೆಕ್ಕ ಇಲ್ಲ ಆ ಸದ್ಗುಣಗಳಿಗೆ. ಆದ್ರೆ ಅನಂತ ಸದ್ಗುಣಗಳಲ್ಲಿ ಒಂದೊಂದು ಗುಣ ತಗೊಳ್ಳಿ, ಅದು ಪೂರ್ಣವಾಗಿದೆ. ಇದು ಒಂದರ್ಥ. ಇನ್ನು ಜೀವಾತ್ ಭಿನ್ನಾಹ, ಈ ಭಗವಂತನ ಜ್ಞಾನ ಬಂದಾಗ ನಮಗೇನ್ ಗೊತ್ತಾಯ್ತಂದ್ರೆ, ಇವನು ಇಷ್ಟೊಂದು ಗುಣಗಳಿಂದ ತುಂಬಿದ್ದಾನೆ ಅಂದ್ರೆ ಇವನಂತೂ ಖಂಡಿತ ಜೀವ ಅಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಆ ಜೀವ ಪರಮಾತ್ಮ ಭೇದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎರಡನೇದು. ಮೂರನೇದು, ಅನಂತ ಸದ್ಗುಣ ಇದೆ ಅಂದ್ರೆ ಏನರ್ಥ? ಚೂರು ದೋಷ ಇಲ್ಲ ಅಂತ ಅರ್ಥ. ಅದನ್ನ ಗೊತ್ತಾಯ್ತು. ಆದ್ರಿಂದ ಈ ಅನಂತ ಅನ್ನೋ ಶಬ್ದದಿಂದ ಯಾವುದೇ ರೀತಿ ದೋಷ ಇಲ್ಲದೇ ಇರೋ ಸದ್ಗುಣಗಳಿದೆ ಅವನಲ್ಲಿ. ಅನಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಅನಂತ ಅಂದ್ರೆ ಮಿತಿ ಇಲ್ಲ ಅಂತ ಒಂದರ್ಥ, ಕೊನೆ ಇಲ್ಲದೆ ಇರೋದು. ಇಷ್ಟು ಸಾವಿರ ಲಕ್ಷ ಕೋಟಿ ಅಂತ ಹೇಳಿಕ್ ಬರಲ್ಲ, ಅನಂತ. ಇನ್ನೊಂದು, ಯಾವುದಕ್ಕೆ ಅಂತ್ಯ ಅಂತ ನಾಶ ಇಲ್ವೋ ಅದಕ್ಕೆ ಅನಂತ ಅಂತ ಕರೀತಾರೆ. ಹಾಗೆ ನಾಶ ಇಲ್ಲದೆ ಇರುವಂತಹ ಒಳ್ಳೆ ಗುಣ ಅಂದ್ರೆ ಯಾವಾಗ್ಲೂ ಅವನಲ್ಲಿ ಗುಣ ಇರುತ್ತೆ. ಒಂದು ದಿವಸ ಇವತ್ತು ನನಗೆ ಸುಖ ಇತ್ತು, ಮಾರನೇ ದಿವಸ ನಾಳೆ ದಿವಸ ಕಳ್ಕೊಂಡ್ಬಿಟ್ಟೆ ಸುಖ.
ಇವತ್ತಿನ ದಿವಸ ಜ್ಞಾನ ಇತ್ತು, ವಯಸ್ಸಾಗ್ತಾ ಆಗ್ತಾ ಮರ್ತೇ ಹೋಗ್ಬಿಡ್ತು, ನನಗೆ ಏನು ನೆನಪಾಗ್ಲಿಲ್ಲ. ಈ ತರ ಏನಿಲ್ಲ ದೋಷ ಯಾರಿಗೆ? ಭಗವಂತನಿಗೆ. ಈ ರೀತಿ ದೋಷ ಇಲ್ಲದೆ ಇರುವಂತಹ ಎಲ್ಲ ಸದ್ಗುಣಗಳನ್ನ ಯಾರು ಹೊಂದಿದಾನೆ, ಯಾರ ಬಗ್ಗೆ ನಮಗೆ ಅನ್ನುವ ಜ್ಞಾನ ಬರುತ್ತೆ, ಇತಿ ಬ್ರಹ್ಮ ಅಂತ ವೇದದಲ್ಲಿ ಹೇಳಿದ ರೀತಿಯಲ್ಲಿ, ಅಂಥವನ ಅಪ್ರತ್ಯಯಾನಂತ ಸದ್ಗುಣ. ಇದೆಲ್ಲ ನರಸಿಂಹದೇವರಲ್ಲಿದೆ. ಅವರು ಜೀವರಿಗಿಂತ ಭಿನ್ನ ಅಂತ ತೋರಿಸೋದು. ಈಗ ಹಿರಣ್ಯಕಶಿಪು ಏನು ನಾನೇ ನಾನೇ ಈಶ್ವರ, ನನಗಿಂತ ಯಾರು ಮತ್ತೊಬ್ಬರಿದ್ದಾರೆ ಅಂತ ಉಪಾಸನೆ ಮಾಡ್ತಾ ಇದ್ದ. ಅದೇ ವಸ್ತುದ ಹಾಗಲ್ಲ. ಹಿರಣ್ಯಕಶಿಪು ಎಲ್ಲಿ? ನರಸಿಂಹದೇವರಲ್ಲಿ. ಮತ್ತೆ ದೋಷ ಹಿರಣ್ಯಕಶಿಪುಲ್ ಎಷ್ಟಿತ್ತು, ದೋಷ ಏನೂ ಇಲ್ಲ ನರಸಿಂಹದೇವರಲ್ಲಿ. ಯಾಕೆ? ಕಂಬದಿಂದ ಹೊರಗೆ ಬಂದವರು, ಗರ್ಭವಾಸಾದಿ ದುಃಖ ಇಲ್ಲ ಅವರಿಗೆ. ಇನ್ನು ಪ್ರತ್ಯೇಕವಾಗಿ ಒಂದೊಂದು ಗುಣ ಪೂರ್ಣವಾಗಿದೆ ನರಸಿಂಹದೇವರಲ್ಲಿ. ಅದ್ ಹೇಗೆ? ಅವರ ರೂಪ ನೋಡಿದ್ರೆ ಗೊತ್ತಾಗತ್ತೆ. ಅಂತಹ ವಿಲಕ್ಷಣವಾದ ರೂಪ, ಅದನ್ನ ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅತ್ಯದ್ಭುತ. ಹೀಗೆ ಪ್ರತಿಯೊಂದು ಶಬ್ದಗಳನ್ನ ನರಸಿಂಹದೇವರ ಪರವಾಗಿ ಅರ್ಥ ಮಾಡ್ಕೊಳ್ಬಹುದು. ಮುಂದೆ ದೃಪ್ತ ದಾನವ ವಿಧ್ವಂಸಿನ್ ಅಂತ. ದೃಪ್ತ ಅಂದ್ರೆ ಮದ ತುಂಬಿರೋನ್ಗೆ ದೃಪ್ತ ಅಂತ ಕರೀತಾರೆ. ಯಾರು ಆ ದಾನವ? ಅದೇ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವಿನ ಸಂಹಾರವನ್ನ ವಿಶೇಷವಾಗಿ ಮಾಡಿದವರು ಯಾರದು? ಮರ್ತ್ಯ ಸಿಂಹ ನಮೋ ನಮಃ. ಮರ್ತ್ಯ ಸಿಂಹ ಅಂದ್ರೆ ನರಾಕಾರ ಸಿಂಹಾಕಾರ ಎರಡೂ ಆಕಾರವನ್ನ ಹೊಂದಿರೋದು. ಅಂದ್ರೆ ಮುಖ ಸಿಂಹ, ಇನ್ ಮಿಕ್ಕಿದ ಭಾಗ ನರ. ಹೀಗೆ ಮರ್ತ್ಯ ಸಿಂಹ. ಇಂಥ ಮರ್ತ್ಯರಿಗೆ ಸಿಂಹ ಅಥವಾ ಮರ್ತ್ಯ ಸಿಂಹ ಎರಡೂ ಆಕಾರವನ್ನು ಹೊಂದಿರೋ ನಿನಗೆ ನಮೋ ನಮಃ, ನಮಸ್ಕಾರ ಅಂತ. ಇಷ್ಟು ಈ ಮೇಲ್ನೋಟದ ಅರ್ಥ. ಈ ರೀತಿ ನೋಡಿದಾಗ ಈ ಶ್ಲೋಕ ನರಸಿಂಹದೇವರನ್ನು ಹೇಳ್ತಾ ಇದೆ ಅಂತ. ಅಲ್ಲಿ ನಾವು ಗಮನಿಸಬೇಕಾಗಿದ್ದು ಮಿಕ್ಕಿದೆಲ್ಲ ಶಬ್ದ ಸುಲಭ. ಆ ಮರ್ತ್ಯ ಸಿಂಹ ಅಂತ ಒಂದು ಶಬ್ದ ಬರುತ್ತಲ್ಲ, ಅದರಿಂದ ನರಸಿಂಹದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ಅನ್ಸುತ್ತೆ. ಆದ್ರೆ ವ್ಯಾಖ್ಯಾನಕಾರ ಏನ್ ಮಾಡಿದ್ರು, ಪ್ರತಿಜ್ಞೆ ಮಾಡ್ತಾ ಮೊದಲಿಂದ ಇಲ್ಲಿವರೆಗೆ ರಾಮನ ಸ್ತೋತ್ರ ಅಂದ್ರು. ನಿಜ, ಶುರು ಮಾಡ್ಬೇಕಾ ರಾಮನ ಸ್ತೋತ್ರ, ಮುಕ್ತಾಯ ಮಾಡ್ಬೇಕಾದ್ರೂ ರಾಮನ ಸ್ತೋತ್ರದಲ್ಲಿ ಮುಕ್ತಾಯ ಮಾಡಿದ್ದಾರೆ. ಅದ್ ಹೇಗೆ ಅಂದ್ರೆ, ಮರ್ತ್ಯ ಸಿಂಹ ಅನ್ನೋ ಶಬ್ದಕ್ಕೆ ಸಿಂಹನೇ ಆಗ್ಬೇಕು ಅಂತಿಲ್ಲ. ಮರ್ತ್ಯ ಸಿಂಹ ಅಂದ್ರೆ ಮರ್ತ್ಯೇಶು ಸಿಂಹ ಅಂತ ಅರ್ಥ. ಮರ್ತ್ಯ ಅನ್ನೋ ಶಬ್ದಕ್ಕೆ ಏನರ್ಥ ನಿಜವಾಗಿ ಅಂದ್ರೆ, ಮರಣ ಉತ್ಪತ್ತಿ ಶೀಲಿನಃ ಅಂತ ಹೇಳ್ತಾರೆ, ಅಥವಾ ಮರಣ ಉತ್ಪತ್ತಿ ಶೀಲಃ, ಯಾವ್ದಾರ ಸರಿ. ಅದಕ್ಕರ್ಥ ಹುಟ್ಟು ಸಾವುಗಳನ್ನ ಯಾರು ಹೊಂದುತ್ತಾ ಇರ್ತಾರೋ ಅಂತವರಿಗೆ ಮರ್ತ್ಯರು ಅಂತ ಕರೀತಾರೆ. ಅಂದ್ರೆ ಮನುಷ್ಯರು ಅಂತ ಅರ್ಥ. ಹುಟ್ಟು ಸಾವು ನಿರಂತರವಾಗಿರುತ್ತೆ, ಚಕ್ರದಂತೆ ತಿರುಗ್ತಾ ಇರುತ್ತೆ. ಅಂತ ಈ ಮರ್ತ್ಯರಲ್ಲಿ ಸಿಂಹ ಶ್ರೇಷ್ಠ ಅಂತ ಅರ್ಥ. ಈಗ ಪಂಡಿತ ಸಿಂಹ ಅಂತೆಲ್ಲ ಹೇಳ್ತಾರೆ. ಪ್ರತ್ಯರ್ಥಿ ಗಜ ಕೇಸರಿ ಅಂತ ವ್ಯಾಸರಾಜರು ಕರೀತಾರೆ. ಗಜ ಕೇಸರಿ ಅವ್ರು ನಿಜವಾಗಿ ಸಿಂಹನ ಅಲ್ಲ, ಶ್ರೇಷ್ಠ ಅನ್ನೋ ಅರ್ಥದಲ್ಲಿ. ಹಾಗೆ ಮರ್ತ್ಯ ಸಿಂಹ ಅಂದ್ರೆ ಮರ್ತ್ಯರಲ್ಲಿ ಶ್ರೇಷ್ಠ ಅಂದ್ರೆ ನರಶ್ರೇಷ್ಠ ಅಂತ ಅರ್ಥ. ಇನ್ನೊಂದು ಶಬ್ದದಿಂದ ಹೇಳೋಕಿದ್ರೆ ನರಶ್ರೇಷ್ಠ ಅಂದ್ರೆ ರಾಜನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ರಾಮಚಂದ್ರ, ರಾಮನ ಬಗ್ಗೆ ನರಶ್ರೇಷ್ಠ, ಅವನು ಎಲ್ಲ ಪ್ರಜೆಗಳನ್ನ ಕಾಪಾಡಿದವನು. ಅಂಥ ಮರ್ತ್ಯ ಸಿಂಹ ಅಂದ್ರೆ ನರಶ್ರೇಷ್ಠನಾದ ರಾಮ ನಿನಗೆ ನಮೋ ನಮಃ. ಅಲ್ಲ, ಹಿಂದಿಂದೆಲ್ಲ ಹೇಗೆ ಅನ್ವಯಿಸ್ಕೊಳ್ಳೋದು? ಸುಲಭ. ಅತ್ಯದ್ಭುತಾಕಾರ ಮೂರ್ತಿ, ರಾಮನ ಮೂರ್ತಿ ನೋಡ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಒಂದ್ ದೇಹದ ಒಂದೊಂದು ಲಕ್ಷಣನ ಹೇಳ್ತಾರೆ, ಎಂಥ ಸುಲಕ್ಷಣವಾದ ದೇಹ ಅಂತ. ಅತ್ಯದ್ಭುತ ಆಕಾರ ಮೂರ್ತಿ. ಮತ್ತೆ ಪ್ರತ್ಯಯಾನಂತ ಸದ್ಗುಣ ಅಂತ ಪಾಠ ಇಟ್ಕೊಂಡ್ರೆ, ಪ್ರತ್ಯಯ ಅನಂತ ಸದ್ಗುಣ. ಅವನ ಬಗ್ಗೆ ನಾವು ತಿಳ್ಕೊಳ್ಳಿಕ್ ಹೋದ್ರೆ, ಪ್ರತ್ಯಯ ಅಂದ್ರೆ ಜ್ಞಾನ, ಅವನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅಂತ ಹೋಗ್ತೀವಿ ಅಂದ್ರೆ ಅನಂತ ಸದ್ಗುಣ. ಅದು ಎಷ್ಟಿದೆ ಅಂತ ಗೊತ್ತಾಗಲ್ಲ, ಹೋಗ್ತಾ ಇರ್ತೀವಿ ಅಷ್ಟೇ, ಅದಕ್ಕೆ ಮಿತಿ ಇಲ್ಲ ಅಂತ ಅರ್ಥ. ಇಲ್ಲ ಅಪ್ರತ್ಯಯ, ಅನಂತ ಸದ್ಗುಣಗಳನ್ನು ತಿಳಿಲಿಕ್ಕಾಗತ್ತಾ? ಅಪ್ರತ್ಯಯ ತಿಳಿಲಿಕ್ ಸಾಧ್ಯ ಇಲ್ಲ ಅಂತ. ಎರಡು ತರ ಅನ್ವಯ. ಹಾಗಾದ್ರೆ ಅಪ್ರತ್ಯಯ, ಪ್ರತ್ಯಯ ಅನಂತ ಸದ್ಗುಣ ಯಾವ್ದಾದ್ರು ಸರಿ. ಇನ್ನು ದೃಪ್ತ ದಾನವ ವಿಧ್ವಂಸನ್. ದೃಪ್ತ ದಾನವ ಯಾರು? ಹಿರಣ್ಯ ಇದು ರಾವಣನ್ ತಗೊಳ್ಳೋದೀಗ. ರಾವಣನ್ನ ವಿಶೇಷವಾಗಿ ಧ್ವಂಸ ಮಾಡಿದವು. ಹಾಗಾದ್ರೆ ದೃಪ್ತ ದಾನವ ವಿಧ್ವಂಸನ್, ವಿಶೇಷವಾಗಿ ರಾವಣನ ಸಂಹಾರ ಮಾಡಿದವು. ಮರ್ತ್ಯ ಸಿಂಹ ನಮೋ ನಮಃ ಅಂತ ಅನ್ವಯ ಮಾಡ್ಕೊಳ್ಳೋದು. ಹೀಗೆ ಕೃಷ್ಣನ್ ಬಗ್ಗೆನೂ ಹೇಳ್ಬೋದು. ಮರ್ತ್ಯ ಸಿಂಹ ಅನ್ನೋ ಒಂದು ಶಬ್ದ ಮುಖ್ಯ. ಆ ಶಬ್ದವನ್ನು ನೀವು ಯಾವ ಭಗವಂತನ ರೂಪಕ್ಕೆ ಅನ್ವಯಿಸ್ತೀರೋ ಅದಕ್ಕನುಗುಣವಾಗಿ ಹಿಂದಿನ ಎಲ್ಲಾ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡ್ಬೇಕು. ಇದೇ ಒಂದು ಕೌಶಲವನ್ನ ಈ ವ್ಯಾಖ್ಯಾನಕಾರರು ಎಲ್ಲಾ ಕಡೆ ತಿಳಿಸಿದ್ದಾರೆ. ಒಂದ್ ಕಡೆ ಅರ್ಥ ತೋರಿಸ್ತಾರೆ, ಇನ್ ಮುಂದಿನ ಕಡೆ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ. ಮರ್ತ್ಯ ಸಿಂಹ ಅಂದ್ರೆ ಕೃಷ್ಣನ್ ತಗೊಂಡ್ರೆ ಕೃಷ್ಣನ್ಗೂ ಅನ್ವಯಿಸ್ಬೋದು. ಎಲ್ಲ ಅವನು ದಾನವನ ಸಂಹಾರ ಮಾಡಿದಾನೆ, ಅವನಲ್ಲೂ ಅನಂತ ಗುಣಗಳಿವೆ. ಅತ್ಯದ್ಭುತ ಆಕಾರ ಮೂರ್ತಿ, ಕೃಷ್ಣನ ಸೌಂದರ್ಯ ಹೇಳ್ಬೇಕಾ? ಸಾಕ್ಷಾನ್ ಮನ್ಮಥ ಅತ್ಯದ್ಭುತ ಆಕಾರ ಮೂರ್ತಿ ಒಂದು. ಇದು ಆಯ್ತು. ಹಯಗ್ರೀವ ದೇವರು ಅಷ್ಟೇ. ಮರ್ತ್ಯ ಸಿಂಹ ಅಂದ್ರೇನು? ಹಯಗ್ರೀವ ದೇವರು ಅಷ್ಟೇ ಎಲ್ಲರಿಗೂ ನಿಯಾಮಕ. ಯಾರ್ಯಾರು ಮರಣಶೀಲರು ಅಂದ್ರೆ ಸಾಯೋ ಹುಟ್ಟೋ ಇದ್ರಲ್ಲಿದ್ದಾರೆ, ಅವರಿಗೆಲ್ಲ ಸಿಂಹದಂತೆ ಇದ್ದಾರೆ ಹಯಗ್ರೀವ ದೇವರು. ಅವ್ರ ಬಗ್ಗೆನೂ ಹೀಗೆಲ್ಲ ಹಿಂದಿನ ಶಬ್ದಗಳನ್ನು ವರ್ಣನೆ ಮಾಡ್ಬೋದು. ಇನ್ನು ಮರ್ತ್ಯ ಸಿಂಹ ಅಂದ್ರೆ, ಮರ್ತ್ಯ ಅಂದ್ರೆ ಉದಾಹರಣೆಗೆ ಬರೀ ಚಕ್ರವರ್ತಿ ಅಂತ ತಗೊಳ್ಳೋಣ.
ಬಲಿ ಚಕ್ರವರ್ತಿ ಮರ್ತ್ಯ ಅಂತ ತಗೊಂಡ್ರೆ ಅವನಿಗೆ ಸಿಂಹ ದಂತ ಯಾರಿದ್ರು, ಅವನ ಅಹಂಕಾರ. ಸಾಮಾನ್ಯ ಆನೆಗಳಿಗೆ ಮದ ಜಾಸ್ತಿ ಇರುತ್ತೆ, ಮದ ಇರೋ ಆನೆಯನ್ನ ಬಡಿಯೋದು ಸಿಂಹ. ಹಾಗೆ ಮರ್ತ್ಯ ಅಂದ್ರೆ ಬಲಿಯ ಅಹಂಕಾರವನ್ನ 3ನೇ ಹೆಜ್ಜೆಯಿಂದ ತಾನು ಶಮನ ಮಾಡಿದ್ನಲ್ಲ, ಅಂಥದ್ದು ವಾಮನ. ವಾಮನನ ಮೂರ್ತಿ ಹೇಳ್ಬೇಕಾ, ಅತ್ಯದ್ಭುತಾಕಾರ ಮೂರ್ತಿ, ತ್ರಿವಿಕ್ರಮ ಆಗ್ಲಿ ವಾಮನ ಆಗ್ಲಿ. ಪ್ರತ್ಯಯಾನಂತ ಸದ್ಗುಣ ದೃಪ್ತದಾನವ ವಿಧ್ವಂಸನ್, ಅದಕ್ಕೂ ವಾಮನ ಅವತಾರಕ್ಕೂ ತ್ರಿವಿಕ್ರಮಾವತಾರಕ್ಕೂ ಅನ್ವಯ ಆಗುತ್ತೆ. ವೇದವ್ಯಾಸರ ಅವತಾರಕ್ಕೆ ಹೇಗೆ, ಮರ್ತ್ಯ ಸಿಂಹ ಅಂದ್ರೆ ಮರ್ತ್ಯರಲ್ಲಿರೋ ದೋಷಗಳನ್ನೆಲ್ಲ ಹಿನಸ್ತಿ ಇತಿ ಸಿಂಹ ಅಂತ. ಸಿಂಹ ಅನ್ನೋ ಶಬ್ದಕ್ಕೊಂದು ಅರ್ಥ ಇದೆ, ಹಿನಸ್ತಿ ಇತಿ ಸಿಂಹ, ಯಾವುದು ಹಿಂಸೆ ಮಾಡುತ್ತೋ ಮತ್ತೊಬ್ಬರಿಗೆ ಅದನ್ನ ಸಿಂಹ ಅಂತ ಕರೀತಾರೆ. ಹಿಂಸೆ ಮಾಡೋದು ಅನ್ನೋದು ಒಳ್ಳೆಯವ್ರಿಗೂ ಹಿಂಸೆ, ಕೆಟ್ಟವ್ರಿಗೂ ಹಿಂಸೆ. ಇಲ್ಲಿ ಪಾಪಗಳ ಹಿಂಸೆ ಮಾಡೋದು, ಪಾಪಗಳನ್ನ ಶಮನ ಮಾಡೋದು ಯಾವ್ದಿದೆ ಅದಕ್ಕೆ ಸಿಂಹ ಅಂತ ಕರೀತಾರೆ. ಅದನ್ನೇ ಹಂಸ ಅನ್ನೋ ಶಬ್ದದಲ್ಲೂ ಕರೀತಾರೆ. ಎರಡಕ್ಕೂ ಒಂದೇ ಅರ್ಥ, ಸಿಂಹ ಹಂಸ ಅನ್ನೋದಕ್ಕೆ ಒಂದೇ ಅರ್ಥ ಬರುತ್ತೆ. ಅಂದ್ರೆ ಯೌಗಿಕ ಅರ್ಥ, ಅದನ್ನ ಬಿಡಿಸಿ ಅರ್ಥ ಹೇಳಿದ್ರೆ ಅರ್ಥ ಒಂದಾಗುತ್ತೆ. ಇಲ್ಲಿ ಮರ್ತ್ಯ ಸಿಂಹ ಅಂದ್ರೆ ಮನುಷ್ಯರಿಗೆಲ್ಲ ನಿಜವಾಗಿ ಆ ಮರಣ ಮತ್ತೆ ಉತ್ಪತ್ತಿ ಇದನ್ನೆಲ್ಲ ಕಳೆಯುವಂಥವ್ರು ಯಾರು, ಪರಿಹರಿಸೋರು ಸಿಂಹ ಅಂದ್ರೆ ವೇದವ್ಯಾಸರು ಅಂತ ಅರ್ಥ. ವೇದವ್ಯಾಸರ ಬಗ್ಗೆ ಅತ್ಯದ್ಭುತ ಆಕಾರ ಮೂರ್ತಿ ಅಂತ ಅನ್ವಯ ಮಾಡ್ಕೊಂಡು ಹೋಗ್ಬೋದು. ವಸ್ತುತಃ ಇಲ್ಲಿ ಅತ್ಯದ್ಭುತ ಆಕಾರ ಮೂರ್ತಿ ಅಂದ್ರೆ ವೇದವ್ಯಾಸರಿಗೆ ಅನ್ವಯಿಸಿದ್ದಾರೆ ಈ ವ್ಯಾಖ್ಯಾನದಲ್ಲಿ, ಶ್ರೀಮುಷ್ಟಂ ವ್ಯಾಖ್ಯಾನದಲ್ಲಿ. ಹೇಗೆ, ತಟಿದಮಲ ಇತ್ಯುಕ್ತ ರೀತ್ಯ ಆಕಾರಾಹ ಯಾಸು ತಾಹ ಅಂತ ಮಾಡಿದ್ದಾರೆ. ಅಂದ್ರೆ ಅತ್ಯದ್ಭುತವಾದ ಆಕಾರ ಇದೆ, ಆ ಆಕಾರ ಇರುವಂತ ಮೂರ್ತಿ ಅಂದ್ರೆ ಆ ವ್ಯಾಸಮುಷ್ಟಿ ಅದನ್ನ ಕೊಟ್ಟಿದ್ದಾರೆ ಅಂತ, ಪ್ರತಿಮೆಗಳನ್ನ ಕೊಟ್ಟಿದ್ದಾರೆ ಅಂತ ಇಷ್ಟ ಆಯ್ತು. ಹಾಗಾದ್ರೆ ತಟಿತ್ ಅಮಲ ಅಂತ ಒಂದು ವರ್ಣನೆ ಬಂದಿದೆ ಅಂತ ಅಂದ್ರು. ಈ ತಟಿದಮಲ ಅನ್ನೋ ವರ್ಣನೆ ಎಲ್ಲಿದೆ ವಸ್ತುತಃ, ವ್ಯಾಖ್ಯಾನದಲ್ಲಿ ಇಷ್ಟೇ ಇದೆ. ತಟಿದಮಲ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ ಅದು ಮಹಾಭಾರತ ತಾತ್ಪರ್ಯದಲ್ಲಿ ಬರುತ್ತೆ. ವೇದವ್ಯಾಸರ ವರ್ಣನೆ ಏನ್ ಮಾಡ್ತಾರೆ ಅಲ್ಲಿ ಶ್ಲೋಕದಲ್ಲಿ ಏನ್ ಬಂದಿದೆ, 53ನೇ ಶ್ಲೋಕ ಅಲ್ಲಿ ಬರೋದು, ಶುಭಮರಕತವರ್ಣೋ ರಕ್ತಪಾದಾಬ್ಜನೇತ್ರಾಧರಕರ ನಖ ರಸನಾಗ್ರಶ್ಚಕ್ರ ಶಂಖಾಬ್ಜರೇಖ ರವಿ ಕರ ವರ ಗೌರಂ ಚರ್ಮ ಚೈಣಂ ವಸಾನಃ ತಟಿದಮಲ ಜಟಾ ಸಂದೀಪ್ತ ಚೂಡಂ ದಧಾನಃ ಅಂತ ಅಲ್ಲಿ ಬಂದಿದೆ. ಓ, ತಟಿದಮಲ ಜಟ ಅಂದ್ರೆ ವೇದವ್ಯಾಸರ ವರ್ಣನೆ ಆಯ್ತು. ಇಲ್ಲಿ ನೋಡಿದ್ರೆ ಅತ್ಯದ್ಭುತಾಕಾರ ಮೂರ್ತಿ ಅಂದ್ರೆ ನಾವು ನರಸಿಂಹನಿಗೆ ಅನ್ವಯಿಸಿದ್ವಿ, ಮತ್ತೆ ಬೇರೆ ಬೇರೆ ಅವತಾರಕ್ಕೆ ಅನ್ವಯಿಸಿದ್ವಿ. ಇವರು ವೇದವ್ಯಾಸರನ್ನು ತಗೊಳ್ಬೇಕು ಅನ್ನೋ ಒಂದು ಶಬ್ದ ಹಾಕಿದ್ರು. ಯಾಕಂದ್ರೆ ವೇದವ್ಯಾಸರನ್ನ ಹೇಗೆ ತಗೊಳ್ಳೋದು, ಅದಕ್ಕೇನ ಅರ್ಥ, ಅದು ವೇದವ್ಯಾಸರ ವರ್ಣನೆ ಮಾಡ್ತಾ ಅಲ್ಲಿ ಶುಭ ಮರಕತ ವರ್ಣ ಅಂತ ಮೊದಲಿಗೆ ಹೇಳ್ತಾರೆ. ಮರಕತ ಅಂದ್ರೆ ಇಂದ್ರ ನೀಲಮಣಿ, ಇಂದ್ರ ನೀಲಮಣಿ ತರ ಕಪ್ಪು ಬಣ್ಣ ಅವರ ದೇಹದ್ದು. ಇನ್ನು ಅದಾದ್ಮೇಲೆ ಕೆಂಪು ಬಣ್ಣ, ಎಲ್ಲಿ ವೇದವ್ಯಾಸರ ಪಾದ ಕಮಲ, ಮತ್ತೆ ಕಣ್ಣು, ಮತ್ತೆ ತುಟಿ, ಅಧರ ಅಂದ್ರೆ ಕೆಳತುಟಿ, ವಸ್ತುತಃ ಆ ಕೆಳತುಟಿಯನ್ನು ಹೇಳ್ತಾರೆ. ಅಂತೂ ಸಮಗ್ರವಾಗಿ ಎಲ್ಲಿ ಕೆಂಪು ಭಾಗ ಇರಬೇಕೋ ಅಲ್ಲಿ. ಇನ್ನು ಕರ ಅಂದ್ರೆ ಅಂಗೈ, ಮತ್ತೆ ನಖ ಅಂದ್ರೆ ಉಗುರು, ಮತ್ತೆ ನಾಲಿಗೆಯ ತುದಿ, ರಸನಾಗ್ರ. ಇಷ್ಟು ಕಡೆ ವೇದವ್ಯಾಸರಿಗೆ ಕೆಂಪು ಬಣ್ಣ ಇತ್ತು. ಮತ್ತೆ ಅಂಗೈ ಮತ್ತೆ ಅಂಗಾಲು ಎರಡು ಕಡೆ ಚಕ್ರ ಶಂಖ ಅಬ್ಜರೇಖ, ಚಕ್ರ ಶಂಖಗಳ ಚಿಹ್ನೆ ಇತ್ತು, ಮತ್ತೆ ಕಮಲದ ಚಿಹ್ನೆ ಇತ್ತು. ಅಷ್ಟೇ ಅಲ್ಲ, ಅವರು ಸೂರ್ಯನ ಕಿರಣಗಳಂತೆ ಹೊಳಿತಾ ಇದ್ರು, ಅಷ್ಟು ಶುಭ್ರ, ಹರಿದ್ರಾಭ ಅಂತ ಹೇಳ್ತಾರೆ. ಅಂತ ಹರಿದ್ರಾಭ ಅಂದ್ರೆ ಅರಿಶಿನದಂತೆ ಅಂತ ಒಂದು ಒಳ್ಳೆ ಬಣ್ಣ ಅಂತ, ಒಟ್ಟು ಹೊಳೆಯೋ ಬಣ್ಣ. ಆಮೇಲೆ ಚರ್ಮ ಚೈಣಂ ವಸಾನಃ ಅಂದ್ರೆ ಜಿಂಕೆ ಚರ್ಮ ಬನ್ನ ಹೊತ್ತಿದ್ರು ಅಂತ. ಅಲ್ಲಿ ರುರು ಅಂತ ಒಂದು ಮೃಗ ಹೇಳ್ತಾರೆ, ರುರು ಅಂತ. ರೌರವ ಅಂತ ಹೇಳ್ತಾರೆ. ರೌರವ ಅಂದ್ರೆ ರೌರವ ನರಕ ಅಲ್ಲ, ರುರು ಅನ್ನೋ ಜಿಂಕೆ. ಅದ್ರಲ್ಲೇನಂದ್ರೆ ಈ ಕೃಷ್ಣ ಮೃಗ ಅಂತ ಏನ್ ಕರಿತೀವಿ ಅದು, ಅದು ಮೈ ಮೇಲೆ ತುಂಬಾ ಚುಕ್ಕೆಗಳಿರ್ಬೇಕು. ತುಂಬಾ ಚುಕ್ಕೆಗಳಿರೋದಕ್ಕೆ ರುರು ಮೃಗ ಅಂತ ಕರೀತಾರೆ. ಆ ರುರು ಮೃಗಕ್ಕೆ ಸಂಬಂಧಪಟ್ಟ ಅಜೀನ ಚರ್ಮ ಏನಿದೆ ರೌರವ, ಆ ರೌರವವನ್ನ ಧರಿಸಿದವರು ಅಂತ ವ್ಯಾಖ್ಯಾನದಲ್ಲಿ ಬಿಡಿಸಿದ್ದಾರೆ ಮಹಾಭಾರತ ತಾತ್ಪರ್ಯ ವ್ಯಾಖ್ಯಾನಗಳಲ್ಲಿ. ಅಂಥ ಒಂದು ಚರ್ಮವನ್ನ, ಜಿಂಕೆ ಚರ್ಮವನ್ನ ಧರಿಸಿದವರು. ತಟಿದ ಅಮಲ ಜಟ ಸಂದೀಪ್ತ ಚೂಡಂ ದಧಾನ. ಮತ್ತೆ ವೇದವ್ಯಾಸರ ಚಿತ್ರ ನಾವು ನೋಡ್ತಾ ಇರ್ತೀವಿ, ಮಧ್ಯಕ್ಕೆ ಒಂದು ಜಟೆ ಮೇಲಕ್ಕೆ ಹಿಂಗ್ ಬಂದಿರುತ್ತೆ, ಸುತ್ತಲೂ ಕೇಶಪಾಶ. ಅದನ್ನೇ ಇಲ್ಲಿ ವರ್ಣಿಸಿರೋದು. ತಟ್ಟಿತ್ ಅಂದ್ರೆ ಮಿಂಚು, ತಟ್ಟಿತ್ ಅಂದ್ರೆ ಮಿಂಚು, ಮಿಂಚಿನ ತರಹ ನಿರ್ಮಲವಾದ ಜಟಗಳ ಮಧ್ಯೆ ಆ ಚೂಡ ಇದೆ. ಚೂಡಾಮಣಿ ಅಂತ ಹೇಳ್ತೀವಲ್ಲ, ಚೂಡ ಅನ್ನೋ ಶಬ್ದ ಅಲ್ಲೆಲ್ಲ ಪ್ರಸಿದ್ಧ. ಮಧ್ಯಕ್ಕೆ ಹಾಕೊಳ್ಳುವಂತ ಆಭರಣ, ತಲೆಯ ಮಧ್ಯಭಾಗಕ್ಕೆ ಚೂಡಾಮಣಿ, ಸೀತೆಯ ಆಕೃತಿಗೆ ಕೊಟ್ಟಿದ್ದಲ್ಲ ಚೂಡಾಮಣಿ ಅದು. ಇಲ್ಲಿ ಈ ಚೂಡ ಅಂತಂದ್ರೆ ಏನರ್ಥ, ಈ ಸುತ್ತಲೂ ಜಟೆ ಇದೆ, ಮಧ್ಯಕ್ಕೆ ಮೇಲ್ ಬಂದಿರುವಂತ ಯಾವುದು ಚೂಡ, ಆ ಚೂಡ ಏನಿದೆ ಅದನ್ನ ಧರಿಸಿರೋರು ವೇದವ್ಯಾಸರು ಅಂತ. ಹಾಗಾಗಿ ನಾವು ಸುತ್ತಲೂ ಕೇಶಪಾಶ, ಮಧ್ಯಕ್ಕೆ ಒಂದ್ ಮೇಲೆ ಬಂದಿರೋ ಚೂಡ ಅಂದ್ರೆ
ಜಟೆಯನ್ನ ನೋಡ್ತಾ ಇರ್ತೀವಿ. ಅದನ್ನ ಜಟೆಯಿಂದ ಶೋಭಿಸುವಂತಹ ಒಂದು ಚೂಡ, ಅದನ್ನ ಜಡೆಯಿಂದ ಶೋಭಿಸುವಂತಹ ತಲೆ ಹೊಂದಿದ್ದಾರೆ ವೇದವ್ಯಾಸರು. ಇಂತಹ ಅತ್ಯದ್ಭುತ ಆಕಾರ ಮೂರ್ತಿ ಅಂತ. ಇವತ್ತು ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ, ಹಾಗಾಗಿ ವೇದವ್ಯಾಸರ ಚಿಂತನೆ ಬಹಳ ವಿಶೇಷ ಇರುತ್ತೆ. ಆ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಆ ರೀತಿಯಲ್ಲಿ ರೂಪ ನೀವ್ ಹೇಳಿದ್ದು. ದೃಪ್ತದಾನವ ವಿದ್ವಾಂಸನ ಅನ್ನೋದಕ್ಕೆ ಏನರ್ಥ ಅಂತ, ಅವಾಗ ಏನ್ ತಗೊಳ್ಳೋದು ಅಂದ್ರೆ, ಈ ದೃಪ್ತದಾನವರು ಅಂತ ಅಂದ್ರೆ ಯಾರು? ಈಗ ವೇದವ್ಯಾಸರು ರಚನೆ ಮಾಡಿದ ಶಾಸ್ತ್ರಗಳೇನಿದೆ, ಶಾಸ್ತ್ರಗಳಿಂದ ಹಿಂದೆ ಎಲ್ಲ ವ್ಯಾಖ್ಯಾನ ಮಾಡಿದಂತೆ ಬೇರೆ ಬೇರೆ ಶ್ಲೋಕಗಳಲ್ಲಿ ಈ ವಿಪರೀತ ಜ್ಞಾನ ಅಜ್ಞಾನ ಎಲ್ಲ ತಂದುಕೊಡೋ ಕಲ್ಯಾದಿ ದೈತ್ಯರು ಅಂತ ಅರ್ಥ, ಕಲ್ಯಾದಿ ದಾನವರು, ಇವ್ರನ್ನೆಲ್ಲ ತಗೊಳ್ಳೋದು. ಅವರೆಲ್ಲ ದೃಪ್ತರಾಗಿದ್ದಾರೆ. ಆ ದೃಪ್ತರಾದ ಮದಭರಿತರಾದ ಕಲ್ಯಾದಿಗಳನ್ನ ಧ್ವಂಸ ಮಾಡೋರು ಅಂತ ಅರ್ಥ. ಇದು ದೃಪ್ತದಾನವ ವಿಧ್ವಂಸನ್. ಇನ್ ಮಿಕ್ಕಿದ ಶಬ್ದ ಎಲ್ಲ ಅನ್ವಯ ಆಗತ್ತೆ. ಹೀಗೆ ಈ ವೇದವ್ಯಾಸರ ವರ್ಣನೆಯನ್ನ ಈ ಶ್ಲೋಕ ಮಾಡ್ತಾ ಇದೆ ಅಂತ ಅನುಸಂಧಾನ ಮಾಡೋದು. ಈ ನಿಟ್ಟಿನಲ್ಲಿ ಈ ಒಂದೇ ಶ್ಲೋಕ ಹಿಂದೆ ಬಂದ ಪ್ರತಿಯೊಂದು ರೂಪ, ಕೃಷ್ಣ, ಹಯಗ್ರೀವ, ಜೊತೆಗೆ ರಾಮ, ಮತ್ತೆ ತ್ರಿವಿಕ್ರಮ, ವಾಮನ, ವೇದವ್ಯಾಸ, ಸಿಂಹ ಅಂತೂ ನರಸಿಂಹ ರೂಪದಿದ್ದೇ ಇದೆ. ಇಷ್ಟು ರೂಪಗಳನ್ನ ಒಂದೇ ಶ್ಲೋಕದಲ್ಲಿ ಅನುಸಂಧಾನ ಮಾಡ್ಲಿಕ್ಕೆ ಒಂದೊಳ್ಳೆ ಅದ್ಭುತ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲಾ ರೂಪಗಳನ್ನ ಒಂದೇ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಅದರ ಫಲ ಏನು ಅನ್ನೋದನ್ನ ಆ ಫಲಶ್ರುತಿ ಒಂದು ಆ ಶ್ಲೋಕವನ್ನು ಹೇಳ್ತೇನೆ, ನಂತರ ವಿವರಣೆ ನಾಳೆ ನೋಡೋಣ. 58ನೇ ಶ್ಲೋಕ. ನರಸ್ತೋತ್ರ ಜದೋಷಂ ತಂ ನರಸಿಂಹಸ್ತುತಿ ಸದಾ ನಾಶಯೇತ್ ನರಜನ್ಮಾನಿ ತೈವಮೇವ ನ ಸಂಶಯಃ. ನರಜನ್ಮಾನಿ ನಾಶಯತ್ ಅಂತ ಫಲ ಹೇಳ್ತೇವೆ. ಅಂದ್ರೆ ಅನೇಕ ಜನ್ಮಗಳ ನಾಶ ಅಂತ ಏನಿದೆ ಅದನ್ನ ಸಾಮಾನ್ಯವಾಗಿ ಭಾವಿ ಜನ್ಮ ಅಂದ್ರೆ ಮುಂದಿನ ಜನ್ಮಗಳು ಎಷ್ಟೆಷ್ಟೋ ನಾವು ಕಳಿಬೇಕಾಗಿ ಬರುತ್ತೆ. ಆ ಎಲ್ಲ ಜನ್ಮಗಳ ನಾಶವೇ ಅದರ ಪರಿಹಾರ. ಈ ಸ್ತೋತ್ರದ ಪಾರಾಯಣದಿಂದ ಪರಿಹಾರ ಆಗತ್ತೆ ಆ ಜನ್ಮಗಳೆಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಆ ಮುಂದಿನ ಮನುಷ್ಯ ಜನ್ಮಗಳು ಬರುತ್ತೆ, ಅದಕ್ಕೆ ಕಾರಣ ಏನು ಅಂತ ಒಂದು ಹೇಳ್ತಾರೆ. ಆ ಕಾರಣದಿಂದ ಅದು ಗೊತ್ತಾಗತ್ತೆ. ಅದು ಜನ್ಮಗಳ ಪರಿಹಾರ ಆಗೋದು ಎಲ್ಲ ಶ್ಲೋಕಗಳಲ್ಲಿ ಹೇಳಿದ ಭಗವಂತನ ರೂಪ ಒಂದೇ ಅನ್ನೋ ಚಿಂತನೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅಂತ ಫಲಶ್ರುತಿ ಹೇಳಿದ್ದಾರೆ. ಆ ವಿವರಣೆ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅರ್ಪಣೆ ಶ್ರೀಕೃಷ್ಣ. ಧನ್ಯವಾದ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.